ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿಗೆ. ಇವತ್ತು ನಾನು ನಮ್ಮ ಬೆಡ್ರೂಮ್ ಯಾವ ರೀತಿ ಆರ್ಗನೈಸ್ ಮಾಡ್ಕೊತೀನಿ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವರಲಕ್ಷ್ಮಿ ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ ಮಾಡಬೇಕು, ಆ ವಿಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಂದ್ಬಿಟ್ಟು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಖಂಡಿತ ಹೇಳ್ತೀನಿ, ತುಂಬ ಸಿನ್ಸಿಯರಾಗಿ ಮಾಡಲೇಬೇಕು ಅಂತಂದ್ಬಿಟ್ಟು ಟ್ರೈ ಮಾಡಿದ್ರೂ ನನಗೆ ಟೈಮ್ ಶಾರ್ಟೇಜ್ ಇರೋದ್ರಿಂದ ಆಗಿರ್ಬೋದು, ಇಲ್ಲ ಅಥವಾ ಮನೆಯಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿರೋದ್ರಿಂದ ಬೇಗ ಬೇಗ ಕೆಲಸ ಮುಗಿಸ್ಬೇಕು. ಯಾಕಂದರೆ ಇದೊಂದೇ ಕೆಲಸ ಇಲ್ಲ, ಬೇಜಾನು ಇನ್ನೂ ಮಲ್ಟಿಪಲ್ಲಾಗಿ ಕೆಲಸಗಳು ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಕಷ್ಟ ಆಯಿತು. ಸಾರಿ ದಯವಿಟ್ಟು ಅದಕ್ಕೆ ನಾನು ಇದು ವರಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗ್ ಮುಂಚೆ ವಿಡಿಯೋ ಒಂದು ರೆಕಾರ್ಡ್ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಏನಾದರೂ ಒಂದು ಕೆಲಸ ಮಾಡಬೇಕಂತಂದರೆ ಫಸ್ಟ್ಗೆ ಯಾರ ಹತ್ರಾದ್ರೂ ಹೇಳಬೇಕಂತೆ ನಾವು. ಈಗ ನಾನು ದಿನಕ್ಕೆ ಅಟ್ಲೀಸ್ಟ್ ಒಂದು 3 ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತಂದ್ಬಿಟ್ಟು ನಿಮ್ಮ ಜೊತೆ ಹೇಳಿದ್ದೆ. ಬಟ್ ಅದನ್ನು ನಾನು ನಡ್ಕೊಂತಿಲ್ಲ ಅದರ ಪ್ರಕಾರ, ಯಾಕಂತಂದರೆ ಅದು ಮಾತಪ್ಪದಂಗೆ. ಸೊ ನನಗಿವಾಗ ಏನೋ ಒಂಥರ ಶೈನ್ ಫೀಲ್ ಆಗ್ತಾಯಿದೆ. ನಾನು ಹೇಳಿದೆ 3 ವಿಡಿಯೋ 4 ವಿಡಿಯೋ ಹಾಕ್ತೀನಿ ಅಂತಂದ್ಬಿಟ್ಟು, ಆದರೆ ಅಟ್ಲೀಸ್ಟ್ ವಾರಕ್ಕೆ 1 ವಿಡಿಯೋ ಸಹ ನಾನು ಶೇರ್ ಮಾಡ್ತಾಯಿಲ್ಲ. ನನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆನೇ ಇದ್ದಾರೆ, 426 ಸಮಥಿಂಗ್ ಇದ್ದಾರೆ. ಆದ್ರೂ ಇವ್ರಿಗಾದ್ರೂ ನನ್ನನ್ನು ಇಷ್ಟಪಡ್ತಿರೋ ಇಷ್ಟು ಜನಕ್ಕಾದರೂ ನನ್ನ ಒಂದು ಏನು ಕಂಟೆಂಟ್ ಇರುತ್ತೆ ಅದನ್ನು ಕೊಡಬೇಕು ಅಂತಂದ್ಬಿಟ್ಟು ತುಂಬ ಸಿನ್ಸಿಯರಾಗಿ ಟ್ರೈ ಮಾಡಿದ್ರೂ ಒಮ್ಮೊಮ್ಮೆ ಈ ರೀತಿ ಆಗುತ್ತೆ. ಇದಕ್ಕೆ ಏನಂತ ಹೇಳಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಯಾಕಂತಂದರೆ ಒಂದು ನಮಗೆ ಗ್ರೌಂಡ್ ಸಪೋರ್ಟ್ ಇರಬೇಕು, ಇಲ್ಲ ಟೈಮ್ ಇರಬೇಕು. ಎರಡೂ ಇಲ್ಲ ಅಂತಂದರೆ ಈ ರೀತಿ ಮಾತು ತಪ್ಪದವ್ರು ಆಗ್ತೀವಿ ಖಂಡಿತ. ಸೊ ಇದಕ್ಕೆ ನಾನು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಡೇಲಿ ಒಂದು ದಿನದಲ್ಲಿ 24 ಗಂಟೆಯನ್ನು ನಾವು ಯಾವ ರೀತಿ ಡಿವೈಡ್ ಮಾಡ್ಕೋಬೇಕು, ಯಾವ ರೀತಿ ಕೆಲಸಗಳು ಮಾಡಿಕೊಂಡ್ರೆ ನಾವೆಲ್ಲದಕ್ಕೂ ಟೈಮ್ ಕೊಡ್ಬೋದು ಅಂತಂದ್ಬಿಟ್ಟು ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕಂತ ಇದ್ದೀನಿ. ಸೊ ಖಂಡಿತ ನಾನು ಯಾವ ರೀತಿ ಮಾಡ್ಕೊತೀನಿ ಅಂತಂದ್ಬಿಟ್ಟು ಅದು ಸಹ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ. ಸಿನ್ಸಿಯರಾಗಿ ಇನ್ಮೇಲೆ ಬರಬೇಕು ಕಂಪಲ್ಸರಿ ನಿಮ್ಗೆ ವೀಡಿಯೋಸು ಅಂತ ನಾನು ಪದೇ ಮೈಂಡಲ್ಲಿ ನೆನಪು ಮಾಡ್ಕೊಳ್ತಿದ್ದೀನಿ. ಖಂಡಿತ ಇದನ್ನಂತೂ ಫಾಲೋ ಮಾಡಲೇಬೇಕಾಗುತ್ತೆ. ಯಾಕಂತಂದರೆ ನಮ್ಮ ಒಂದು ಅಚೀವ್ಮೆಂಟಿಗೆ ನಮ್ಮ ಒಂದು ನೆಗ್ಲಿಜೆನ್ಸಿನೇ ಕಾರಣ. ಆದರೆ ಅದಕ್ಕೆ ಶತ್ರು ಬೇರೆ ಯಾರೂ ಇರಲ್ಲ, ನಮಗೆ ನಾವೇ ಶತ್ರು ಅಂತಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ಇಷ್ಟಕ್ಕೂ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ನನ್ನ ವೀಡಿಯೋ ಕಂಟೆಂಟಲ್ಲಿ ನಿಮಗೆ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ಏನು ತೋರಿಸ್ತಾ ಇದ್ದೀನಿ ಅನ್ನೋದಕ್ಕಿಂತ ನಾನು ಏನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತಿರೋ ಮಾತು ನಿಮ್ಮ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತಿದೆ, ಮತ್ತು ಅದರ ಜೊತೆಗೆ ನೀವು ಏನು ತಿಳಿತಾ ಇದ್ದೀರಾ ಒಂದು ಕಂಟೆಂಟಿಂದ ಅಂತಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಮಹಿಳೆಯೂ ಈ ಕೆಲಸ ಮಾಡೋದೆ. ಬಟ್ಟೆ ಮಡ್ಚೋದಾಗಿರ್ಬೋದು, ಮನೆ ಗುಡಿಸೋದು, ಕಸ ಗುಡಿಸೋದು, ಅತ್ತೆ ಒರೆಸೋದು, ಪೂಜೆ ಮಾಡೋದು, ಇದೆಲ್ಲ ಎಲ್ಲರೂ ಮಾಡೋದೆ. ಆದರೆ ನನಗೆ ಒಂದು ಪ್ಲಾಟ್ಫಾರ್ಮ್ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಯೂಟ್ಯೂಬ್ ಬಂದಿದ್ದೀನಿ. ಅದರ ಜೊತೆಗೆ ದುಡಿಮೆನೂ ಸೇರಿದ್ರೆ ನಮಗೆ ಒಂದು ಒಳ್ಳೆಯ ಉತ್ತಮ ಜೀವನ ನಡೆಸಲಿಕ್ಕೆ ಒಂದು ಆಧಾರವಾಗಿರುತ್ತೆ ಅಂತ ಒಂದು ಉದ್ದೇಶ. ಇಲ್ಲೇನಂತಂದರೆ, ಇಲ್ಲಿ ನಾನು ಬಟ್ಟೆ ಮಡಿಸ್ತಾ ಇದ್ದೀನಿ, ಇದಾದಮೇಲೆ ಇನ್ನೊಂದು ಕೆಲಸ ಮಾಡ್ತಾಯಿದ್ದೆ ಅನ್ನೋದಕ್ಕಿಂತ ಏನಾದರೂ ಒಂದು ಒಳ್ಳೆಯ ವಿಷಯ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಾಗ ಅದು ನೀವು ಫಾಲೋ ಮಾಡ್ತೀರಾ, ನನಗೂ ಒಂದು ಖುಷಿ ಆಗುತ್ತೆ. ಸೊ ನನಗೆ ಗೊತ್ತಿರೋವಂಥ ವಿಷಯ ನಿಮ್ಮ ಜೊತೆ ಶೇರ್ ಮಾಡಿದಾಗ ನಿಮ್ಮ ಒಂದು ಅನಿಸಿಕೆ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸ್ಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನ್ನ ಒಂದು ಒಬ್ಬಳೇ ಒಪಿನಿಯನ್ನು ಇದೆಯಾ, ಇಲ್ಲ ಇದಕ್ಕೆ ಬೇರೆ ಏನಾದರೂ ಸ್ವಲ್ಪ ಬದಲಾವಣೆ ತೊಗೊಂಬರ್ಬೇಕಾ ಅಂತಂದ್ಬಿಟ್ಟು ನಾನು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ನೇಹಿತರೆ, ಮನೆ ಅನ್ನೋದು ಚಿಕ್ಕದ ದೊಡ್ಡದ ಅನ್ನೋದಕ್ಕಿಂತ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಮ್ಮದು ಮನೆ ಸಿಂಗಲ್ ಬೆಡ್ರೂಮು, ನಾವು ರೆಂಟೆಡ್ ಹೌಸಲ್ಲೇ ಇರ್ತೀವಿ. ಸೊ ಇರೋದನ್ನಷ್ಟೇ ಹೇಳ್ತಾ ಇದ್ದೀನಿ, ನಾನೇನು ಇಲ್ಲಿ ಮುಚ್ಚುಮರೆ ಇಲ್ಲ. ಸೊ ನನಗೆ ಈ ಬೆಡ್ಶೀಟ್ಗಳಾಗಿರ್ಬೋದು, ದಿಂಬುಗಳು ಮತ್ತು ಇದು ಚಾಪೆ ಈ ರೀತಿ ಎತ್ತಿಟ್ಕೊಳ್ಳೋಕ್ಕೂ ನನಗೆ ಸ್ಪೇಸ್ ಇಲ್ದಿರೋಂಥ ಚಿಕ್ಕ ಮನೆಗೆ ಇದ್ದೀನಿ ನಾನು. ನೋಡೋಣ ಫ್ಯೂಚರಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೋ ಜೀವನದಲ್ಲಿ. ಒಂದು ಇದಾಗಿದೆ, ಒಂದು ಮಂಚ ಹಾಕಿದ್ದೀನಿ. ಅಲ್ಲಿ ಮಕ್ಕಳಿಗೆ ಚಿಕ್ಕದು ನಾನೊಂದು ಟೈಲರಿಂಗ್ ಮಿಷನ್ ಇಟ್ಕೊಂಡಿದ್ದೆ, ಅದನ್ನೇ ಮಕ್ಕಳಿಗೆ ಸ್ಟಡಿ ಟೇಬಲಾಗಿ ಕನ್ವರ್ಟ್ ಮಾಡಿಟ್ಟಿದ್ದೀನಿ. ಸೊ ಪ್ರತಿಯೊಂದು ಮುಕ್ತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ಇನ್ನೊಂದು ಏನಂತಂದರೆ, ಇವತ್ತು ಕಂಪ್ಲೀಟ್ ನನ್ನ ಬೆಡ್ರೂಮ್ದೇ ಅಂತ ಯಾಕೆ ತೋರಿಸ್ತಾ ಇದ್ದೀನಿ ಆರ್ಗನೈಸೇಷನ್ ಅಂತಂದರೆ, ಬೆಡ್ರೂಮಲ್ಲಿ ಹೆಚ್ಚು ಸಮಯ ಸ್ಪೆಂಡ್ ಮಾಡಲ್ಲ ನಾವು. ಯಾಕಂತಂದರೆ ಡೇ ಟೈಮ್ ಇದ್ರೂ ಬಂದು ಬೆಡ್ರೂಮಲ್ಲಿ ಕೂತ್ಕೊಳ್ಳೋದು, ಟೈಮ್ ವೇಸ್ಟ್ ಮಾಡೋದು ಈ ರೀತಿ ಎಲ್ಲ ಇರಲ್ಲ.
ಏನೇ ನಿದ್ದೆ ಬಂದ್ರೂ ನಿದ್ದೆ ಮಾಡಲ್ಲ ಟೈಮು ಇರೋದಿಲ್ಲ ಮಾಡಲಿಕ್ಕೆ, ಅಷ್ಟೊಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಮಕ್ಕಳು ಇರ್ತಾರೆ, ಮಕ್ಕಳು ಓದ್ಕೊತಿರ್ತಾರೆ, ಸ್ವಲ್ಪ ಗಾಳಿ ಬೆಳಕು ಅದ್ರ ಜೊತೆಗೆ ಸ್ವಚ್ಛತೆಯೂ ಚೆನ್ನಾಗಿದ್ದರೆ ಅವ್ರಿಗೆ ಓದೋ ಮೂಡಾಗಿರ್ಬೋದು. ನಮಗೆ ಏನಾದರೂ ಬರುವಂಥ ಯೋಚನೆಗಳು ತುಂಬ ಚೆನ್ನಾಗಿ ಬರುತ್ತೆ, ಪಾಸಿಟಿವ್ ಆಗಿರುತ್ತೆ ನಮ್ಮ ಯೋಚನೆಗಳು. ನಮ್ಮ ಸುತ್ತಮುತ್ತ ಇರೋ ವಾತಾವರಣ ನೀಟಾಗಿ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿದ್ದರೆ ಅದೊಂಥರ ಅಟ್ರಾಕ್ಟ್ ಆಗಿದ್ದಾಗ ನಮ್ಮ ಮೈಂಡಿಗೆ ಅಟ್ರಾಕ್ಟ್ ಆಗಿರೋಂಥ ಯೋಚನೆಗಳು ಬರುತ್ತೆ. ಇದೇ ಉದ್ದೇಶಕ್ಕೆ ನಾನು ಸ್ವಲ್ಪ ಬೆಡ್ರೂಮ್ ಡೆಕೋರೇಷನ್ ಐಟಮ್ಸ್ ತೊಗೊಂಡು ಮಾಡಬೇಕು ಅಂದ್ಕೊಂಡೆ. ನೀಟಾಗಿ ಸ್ವಲ್ಪ ಡೆಕೋರೇಷನ್ ಫೋಟೋಸ್ ಫ್ರೇಮು ಅವು ಇವು ಅಂತ. ಆದರೆ ಯೋಚನೆ ಮಾಡಿದೆ, ಈ ಮನೆ ನಮ್ಮದಲ್ಲ, ಅಂದರೆ ಇರೋವರೆಗೂ ನಮ್ಮದಷ್ಟೇ. ಇವತ್ತೆಲ್ಲ ನಾನು ಬಿಟ್ಟು ಹೋಗಬೇಕಾಗುತ್ತೆ. ಓನರ್ ಬರೋದು ಮತ್ತು ಅಲ್ಲಿ ಇಲ್ಲಿ ಯಾಕೆ ನೀವು ಮೊಳೆ ಹೊಡೆದಿದ್ದೀರಾ ಅಂತಂದ್ಬಿಟ್ಟೆಲ್ಲ ಕೇಳೋದು, ಇದೆಲ್ಲ ಬೇಡ, ಹೆಂಗಿರ್ಬೇಕು ಹಂಗೆ ಇದ್ದು ಹೋಗ್ಬಿಡೋಣ ಅಂತಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಏನೂ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿಲ್ಲ ಸ್ನೇಹಿತರೆ. ಸೊ ಇನ್ನೊಂದು ಏನಂತಂದರೆ, ಮನೆಯಲ್ಲಿ ನನ್ನ ಒಂದು ಅನಿಸಿಕೆ, ಎಲ್ಲ ಕೆಲಸ ಮಾಡ್ತೀನಿ, ಬಟ್ಟೆ ಮಡ್ಚೋದು, ಪಾತ್ರೆ ಉಜ್ಜೋದು, 2 ಕೆಲಸದಷ್ಟು ಹಿಂಸೆ ನನಗೆ ಬೇರೆ ಯಾವುದೂ ಇರಲ್ಲ. ಈ 2 ಕೆಲಸ ಮಾಡಲಿಕ್ಕೆ ಬೋರ್ ಆದಾಗ ನನಗೆ ಇಷ್ಟ ಆಗಿರೋ ಒಂದು ಯಾವುದಾದ್ರೂ ಸೀರಿಯಲ್ ಆಗಿರ್ಬೋದು, ಒಂದು ಫಿಲಮ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಏನಾದರೂ ಒಂದು ಇಟ್ಕೊಂಡು ಅದನ್ನು ನೋಡಿಕೊಂಡು ಮಾಡುವಂಥ ಅಭ್ಯಾಸ ನನ್ನದು. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಒಂದು ಅಭ್ಯಾಸ ಇದೆಯೋ ನೀವು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ಟೆ 2 ದಿನ 3 ದಿನದ ಬಟ್ಟೆ ರಾಶಿ ಹಾಕ್ಕೊಂಡು ಒಂದೇ ದಿನ ಮಡ್ಚೋವಂಥ ಪರಿಸ್ಥಿತಿ ಒಂದೊಂದು ದಿನ ಬಂದುಬಿಡುತ್ತೆ ನನಗೆ. ಒಂದೊಂದು ದಿನ ವಾರದಲ್ಲಿ 2-3 ಸಲ ಅದೇ ರೀತಿ ಮಾಡ್ತೀನಿ ನಾನು. ಯಾಕಂತಂದರೆ ಬಟ್ಟೆ ಮಡ್ಚೋ ಅಷ್ಟು ಬೋರಿಂಗ್ ಕೆಲಸ ನನಗೆ ಬೇರೆ ಯಾವುದೂ ಇಲ್ಲ. ಸಿಂಕಲ್ ಪಾತ್ರೆಗಳಂತೂ ಬಿಡಿ, ಅಡುಗೆ ಮಾಡ್ಕೊಳ್ಬೇಕಂತಂದರೆ ನಾವು ಹೋಗಿ ಪಾತ್ರೆಗಳು ನೋಡಿದಾಗ ಇದು ನಾನೇ ಉಜ್ಜಬೇಕು, ಮತ್ತೆ ಯಾರೂ ಉಜ್ಜೋರಿರಲ್ಲ, ಇದು ಬೇಕಾಗುತ್ತೆ, ಇದಕ್ಕೆ ನಾವು ವಾಶ್ ಮಾಡ್ಕೊಳ್ಳೇಬೇಕಂತಂದ್ಬಿಟ್ಟು ಒಂದು ಮೈಂಡ್ ಬಂದುಬಿಡುತ್ತೆ. ಅಡುಗೆ ಮಾಡಿಕೊಂಡು ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಅಲ್ಲಿ ತಗೊಂಬಂದು ಒಣಗಿರೋ ಬಟ್ಟೆ ಒಂದು ಚೇರ್ ಮೇಲೆ ಆಗಲಿ, ಒಂದು ದಿವಾನ್ ಮೇಲೆ ಹಾಕಿದ್ದೀವಿ ಅಂತಂದರೆ ಅದನ್ನು ಅದಾಗ ಕೇಳಬೇಕು ನಮಗೆ, ನಮ್ಮ ನೆತ್ತಿಕ್ಕು ಸಾಕು, ನಾವು 2 ದಿನ 3 ದಿನ ಇಲ್ಲೇ ಬಿದ್ದಿದ್ದೀವಿ, ನನ್ನ ನೆತ್ತಿಕ್ಕು ಪ್ಲೀಸ್, ನನ್ನ ಮಡ್ಚಿ ಎತ್ತಿಕ್ಕು ಅನ್ನೋ ಥರ ಅನಿಸ್ಬಿಡುತ್ತೆ ನನಗೆ. ಅಲ್ಲಿವರೆಗೂ ನನಗೆ ಅದು ನೆತ್ತಿಕ್ಕಕ್ಕೆ ಮನಸ್ಸು ಬರೋಲ್ಲ. ಏನು ಮಾಡೋಕ್ಕಾಗಲ್ಲ. ಯಾಕಂತಂದರೆ ಮನೆಯಲ್ಲಷ್ಟೇ ಕೆಲಸ ಮಾಡಿಕೊಂಡು ಇರೋರಿಗಾದರೆ ಏನೋ ಆವಾಗಲ್ಲ ಇವಾಗ ಓಡಾಡಿಕೊಂಡು ಅತ್ತ ನೋಡಿಕೊಂಡು ಯಾವಾಗಲೂ ಒಂದ್ಸಲ ಇದು ಮಾಡಿಬಿಡೋಣ ಅಂತಂದ್ಬಿಟ್ಟು ಮೈಂಡ್ ಬರುತ್ತೆ. ನಾವು ಬೆಳಗ್ಗೆ ಒಂದ್ಸಲ 10 ಗಂಟೆಗೆ ಹೋದ್ರೆ ಸಾಯಂಕಾಲ ಬರ್ತೀವಿ, ಒಂದೊಂದ್ಸಲ 1 ಗಂಟೆಗೆ ಹೋದರೆ ಒಂದೊಂದ್ಸಲ ಸಾಯಂಕಾಲ ಬರ್ತೀವಿ. ನಮ್ಮದು ಫೀಲ್ಡ್ ವರ್ಕ್ ಆಗಿರೋದ್ರಿಂದ ನಾವು ಸ್ವಲ್ಪ ಈ ರೀತಿ ಟೈರ್ಡಾಗಿ ಕೆಲಸ ಪೋಸ್ಟ್ಪೋನ್ ಮಾಡೋವಂಥ ಕೆಲಸ ಇದ್ದೇ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ನನಗೆ ನಾನೇ ಮೋಟಿವೇಟ್ ಮಾಡ್ಕೊತೀನಿ, ನಿನಗೆ ಮಾಡೋ ಶಕ್ತಿ ಇದೆಯಾ ಮಾಡು, ಇಲ್ಲ ನಾಳೆ ಮಾಡು, ನಿನಗೆ ಯಾರು ಕೀಳೋರಿದ್ದಾರೆ ಅಂತ ಒಂದು ಮೈಂಡ್ಸೆಟ್ ಮೇಲೆ ನಾನೇ ಮೋಟಿವೇಟ್ ಮಾಡ್ಕೋತೀನಿ. ಆವಾಗ ಮತ್ತು ನಾನು ಇನ್ನೊಂದ್ಸಲಿ ನಾನೇ ಇದೆಲ್ಲ ಮಾಡ್ಕೋಬೇಕು, ನನಗೆ ಬೇರೆ ಯಾರು ಮಾಡ್ಕೊಡೋರಿಲ್ಲ ಮನೆಗೆ ಅಂತಂದಾಗ ನಾವೇ ಮಾಡಬೇಕು ಅಂತಂದ್ಬಿಟ್ಟು ಮೋಟಿವೇಟ್ ಆಗಿ ಮತ್ತು ಅದು ಒಮ್ಮೊಮ್ಮೆ ನಾನೇ ಮಾಡ್ತೀನಿ. ಸೊ ಇದು ಸ್ನೇಹಿತರೆ, ಈಗ ಬೆಡ್ಶೀಟ್ ಚೇಂಜ್ ಮಾಡಿದ್ದೀನಿ. ಬೆಡ್ಶೀಟ್ನ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಅಲ್ಲಿ ಬಟ್ಟೆಗಳು ಏನಿದ್ವು ಆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ನೀಟಾಗಿ ಮಕ್ಳ ಬಟ್ಟೆಗಳು ಸೆಲ್ಫಲ್ಲಿ ಮಕ್ಳದ್ದು ಇಟ್ಟಿದ್ದೀನಿ, ನಾನು ಸೆಲ್ಫಲ್ಲಿ ನನ್ನ ಬಟ್ಟೆಗಳು ಇಟ್ಕೋತಾ ಇದ್ದೀನಿ. ಇಷ್ಟು ಆದಮೇಲೆ ಬೆಡ್ರೂಮಲ್ಲಿ ಒಂದ್ಸಲ ನಾವು ಒಂದು ಲುಕ್ ಹಿಂಗೆ ಕೊಟ್ಟಿದ್ದೀವಿ ಅಂತಂದರೆ ಎಷ್ಟು ಪೀಸ್ಫುಲ್ ಆಗಿದೆ ಅಪ್ಪ ತಂದೆ, ಇಷ್ಟೊತ್ತು ಹೆಂಗಿತ್ತು ಈ ಬೆಡ್ರೂಮಲ್ಲಿ ಹೆಂಗಿದ್ವಿ ಅನಿಸುತ್ತೆ ಅಲ್ಲ. ಸೊ ಅದಕ್ಕಾದರೂ ಒಂದೊಂದ್ಸಲಿ ನಾವು ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು. ನಮಗೆ ತುಂಬ ಮೈಂಡ್ ಕೆಟ್ಟಾಗ ಯೋಚನೆಗಳು ತುಂಬ ಕೋಪ ಬರುತ್ತೆ ಒಂದೊಂದ್ಸಲಿ, ಅದು ಇದು ಎಲ್ಲ ತಲೆಗೆ ಹಾಕ್ಕೊಂಡು ಆ ಟೈಮಲ್ಲಿ ಏನಾದರೂ ಕ್ಲೀನಿಂಗ್ ಪ್ರೋಸೆಸ್ ಇಟ್ಕೊಂಬಿಡಿ ನೀವು. ಆ ಪ್ಲೇಸ್ನ ಮತ್ತೆ ನೀವು ಒಮ್ಮೆ ಕ್ಲೀನ್ ಮಾಡಿದ್ಮೇಲೆ ನೋಡ್ಕೊಂಡ್ಮೇಲೆ ಅಲ್ಲಿ ಎಷ್ಟು ನೀಟಾಗಿರುತ್ತೆ ನೋಡಿ. ಸೊ ನಮ್ಮ ಮೈಂಡು ಸಹ ಅಷ್ಟೇ, ಏನೇ ಒಂದು ಯೋಚನೆಗಳಿರಲಿ, ಏನೇ ಒಂದು ಪ್ರಾಬ್ಲಮ್ಸ್ ಬರಲಿ, ಅದಕ್ಕೆ ಫುಲ್ ಸ್ಟಾಪ್ ಅನ್ನೋದು ಇಡಬೇಕು. ಆ ಪ್ರಾಬ್ಲಮ್ಮಿಂದ ಯೋಚನೆ ಮಾಡಿ ನಾವು ಸಾಲ್ವ್ ಮಾಡೋವಂಥ ಪರಿಸ್ಥಿತಿ ಪ್ರೆಸೆಂಟ್ ಇದ್ದರೆ ತಕ್ಷಣ ಸಾಲ್ವ್ ಮಾಡ್ಕೋಬೋದು. ಇಲ್ಲ ಲೇಟ್ ಪ್ರೋಸೆಸ್ ಅಂತಂದಮೇಲೆ ಅದಕ್ಕೆ ಪರಿಹಾರನೂ ನಿಧಾನಕ್ಕೆ ಹುಡುಕಬೇಕಾಗುತ್ತೆ. ಇಲ್ಲ ಕೆಲವೊಂದು ಸಲ ಸಮಯನೇ ಅದಕ್ಕೆ ಉತ್ತರ ಕೊಡುತ್ತೆ. ಅಲ್ಲಿವರೆಗೂ ನಾವು ಯೋಚನೆ ಮಾಡಿ ನಮ್ಮ ಮೈಂಡನ್ನ ಕೆಡಿಸ್ಕೊಂಡು ಮನೆಯಲ್ಲಿರುವಂಥ ಮಕ್ಕಳ ಮೇಲೆ ವಾತಾವರಣ ಕೆಡಿಸ್ಕೊಂಡು ಜಗಳ ಆಡ್ಕೊಂಡಿರೋದ್ರಿಂದ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ. ಒಂದೊಂದು ಸಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದೊಂದ್ಸಲ ಕಂಟ್ರೋಲ್ ತಪ್ತೀನಿ ನಾನು. ಆದ್ರೂ ನಮ್ಮ ಇನ್ನರ್ ಮೈಂಡ್ ಏನು ಹೇಳುತ್ತೆ, ಪ್ಲೀಸ್ ಕಂಟ್ರೋಲ್, ಇದರಿಂದ ನಿನಗೇನು ಉಪಯೋಗ ಇಲ್ಲ, ಇದರಿಂದ ನೀನು ಏನು ಸಾಧಿಸೋದಿಲ್ಲ ಅಂತಂದ್ಬಿಟ್ಟು ಯೋಚನೆ ಬರುತ್ತೆ. ಸೊ ಇದು ನಮ್ಮ ಇವತ್ತಿನ ವಿಡಿಯೋ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.